ಬ್ಯಾಟ್ ಎತ್ಕೊಂಡು ಅಂಡ್ ಇವತ್ತಿನ ಬ್ಲಾಗು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ನಿಮಗೂ ಗೊತ್ತಾಗುತ್ತೆ ಗೈಸ್. ಇವಾಗ ಮಿಷಿನ್ಗೆ ಬಟ್ಟೆ ಹಾಕ್ಬಿಡ್ತೀನಿ ನಾನು. ಸೊ ನಾನು ವೀಡಿಯೋಸ್ ಮಾಡಬೇಕಾದ್ರೆ ಏನಾದರೂ ಒಂದು ಈ ಥರ ಇರುತ್ತೆ. ಅಯ್ಯಪ್ಪ ಬೇಜಾರಾಗುತ್ತೆ ನನಗೆ ವಿಡಿಯೋ ಮಾಡೋದಕ್ಕೆ ಸೀರಿಯಸ್ ಆಗಿ. ಈ ಓಟ ನಮ್ಮ ಮಮ್ಮಿ ಮನೆಯದು, ಈ ಸಲ ಬರ್ಬೇಕಾದ್ರೆ ಎತ್ಕೊಬಂದೆ. ಡಾಕ್ಟರ್ಗೆ ಸವಾಲು ಹಾಕ್ತಿದ್ದೀಯ ನೀನು, ಸುಮ್ಮನೆ ರಿಸ್ಕ್ ತಗೊಳ್ಳೋದಕ್ಕೆ ನಾನು ರೆಡಿ ಇಲ್ಲ. ಈ ಸಲ ABC ಜ್ಯೂಸ್ ಮಾಡಿದ್ದೀನಿ, ಅದನ್ನು ಕುಡ್ಕೊಂಡು ಹೋಗ್ತಾ ಇದ್ದೀನಿ. ಆ್ಯಂಡ್ ಇವಾಗ ಬಂದು ನಂದು ವಾಕಿಂಗ್ ಟೈಮು, ಸೊ ಹಾಗಾಗಿ ವಾಕ್ ಮಾಡ್ತಾ ಇದ್ದೀನಿ. ಬೆಳ್ಳುಳ್ಳಿ ಕಬಾಬ್ ಕೇಳ್ತಾ ಇದ್ರು, ಸೊ ಹಾಗಾಗಿ ಬೆಳ್ಳುಳ್ಳಿ ಕಬಾಬು ಆ್ಯಂಡ್ ಚಿಕನ್ ಗ್ರೇವಿ ಸಂಜೆಗೋಸ್ಕರ ಮಾಡಿರೋದು. ಹಾಯ್ ಹೆಲೋ ಗುಡ್ ಮಾರ್ನಿಂಗ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನಾನು ಹೇಳಿದ್ದೆ ನಿಮಗೆ ನಾನು ಪ್ರೆಗ್ನೆನ್ಸಿ ಜರ್ನಿದು ಡೈಲಿ ರೊಟೀನ್ ವ್ಲಾಗ್ ಮಾಡ್ತೀನಿ ಅಂತ ಹೇಳಿ. ಸೊ ಇವಾಗ ಮಾರ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ನಾರ್ಮಲ್ ಆಗೇ ಏನೇನು ಕೆಲಸ ಮಾಡ್ತಿದ್ದೆ ಮುಂಚೆನೂ ಕೂಡ, ಸೊ ಎಲ್ಲ ಕೆಲಸನೂ ನಾನೇ ಮಾಡ್ತೀನಿ. ನಾನೇನು ರೆಸ್ಟ್ ಎಲ್ಲ ಏನು ತೊಗೊಳ್ಳೋದಿಲ್ಲ. 3 ಮಂತ್ವರೆಗೂ ಅಷ್ಟೇ ನಾನು ರೆಸ್ಟ್ ತೊಗೊಂಡಿದ್ದು. ಅದಾದಮೇಲೆ ನಾನು ಇಲ್ಲಿಗೆ ಬಂದೆ ಅಲ್ವಾ, ಸೊ ಎಲ್ಲ ಕೆಲಸನೂ ಕೂಡ ನಾನು ಮಾಡ್ತೀನಿ. ಇವತ್ತು ಏನು ಕೆಲಸ ಇದೆ ಸೊ ಅದನ್ನು ಮಾಡ್ತೀನಿ, ತೋರಿಸ್ತೀನಿ ನಿಮಗೆ. ಆ್ಯಂಡ್ ಇನ್ನೂ ನಾನು ಟಿಫನ್ ಕೂಡ ಮಾಡಿಲ್ಲ, ಆ್ಯಂಡ್ ಹಾಲು ಕೂಡ ಇನ್ನೂ ಕುಡ್ದಿಲ್ಲ. ಹಾಲು ಇಟ್ಟಿದ್ದೀನಿ ಇವಾಗ. ಸೊ ಹಾಲು ಕುಡ್ದು ಕಸ ಗುಡಿಸಿ ಪಾತ್ರೆ ಎಲ್ಲ ಬೆಳಗಬೇಕು, ಬಟ್ಟೆ ಎಲ್ಲ ಮಿಷಿನ್ಗೆ ಹಾಕಬೇಕು. ಸೊ ಬನ್ನಿ ಇವಾಗ ಫಸ್ಟು ಹಾಲು ಹಾಕ್ಕೊಂಡು ಕುಡಿದ್ಬಿಡ್ತೀನಿ, ಆಮೇಲೆ ಏನೇನು ಕೆಲಸ ಮಾಡ್ತೀನಿ ಏನು ಎತ್ತ ಅಂತ ತೋರಿಸ್ತೀನಿ. ನಾನು ಹಾಲನ್ನ ಕಾಯಿಸೋದಕ್ಕಿಟ್ಟು ಅದು ಕಾಯೋವರೆಗೂ ಪಾತ್ರೆ ಬೆಳಗೋಣ ಅಂತ ಹೇಳಿ, ಪಾತ್ರೆ ಸ್ವಲ್ಪನೇ ಇತ್ತಲ್ಲ, ಬೆಳ್ಕೊಬಿಡೋಣ ಇರಪ್ಪ ಅಂತ ಹೇಳಿ ಪಾತ್ರೆ ಬೆಳಗ್ತಾ ಇದ್ದೀನಿ ನಾನು. ಅಂದರೆ ನೈಟು ತಿಂದಿದ್ದ ಪಾತ್ರೆ ಎಲ್ಲ ಇರುತ್ತಲ್ಲ, ಸೊ ಹಾಗಾಗಿ ಬೆಳ್ಕೊತಾ ಇದ್ದೀನಿ. ಆ್ಯಂಡ್ ಎಲ್ಲ ಗ್ಯಾಸ್ ಎಲ್ಲ ಒರೆಸಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಬೆಳ್ಕೊತಾ ಇದ್ದೆ ನಾನು. ಆ್ಯಂಡ್ ಸಂಜುನೂ ಕೂಡ ಇನ್ನೂ ಡ್ಯೂಟಿಗೆ ಹೊರಟಿರಲಿಲ್ಲ, ಅವರು ಸ್ವಲ್ಪ ಕಾಲಲ್ಲಿ ಏನೋ ಮಾತಾಡ್ತಾಯಿದ್ರು. ನಾನು ಪಾತ್ರೆ ಎಲ್ಲ ಬೆಳಗ್ಗೆ ಹಂಗೆ ಎಲ್ಲ ಬಿಡೋದಿಲ್ಲ, ಸುತ್ತ ಎಲ್ಲ ಫುಲ್ಲು ಕ್ಲೀನ್ ಮಾಡ್ಕೋತೀನಿ. ಗೈಸ್ ಕಂಪ್ಲೀಟ್ ಕಿಚನ್ ಕ್ಲೀನ್ ಆಯಿತು. ನಾನು ಹಾಲು ಆರೋದಕ್ಕೆ ಇಟ್ಟಿದ್ದೀನಿ, ಹಾಗಾಗಿ ಪಾತ್ರೆ ಬೆಳ್ಕೊಂಡೆ. ಸೊ ಹಾಲು ಇನ್ನೊಂದು ಸ್ವಲ್ಪ ತಾಗಲಿ, ಅಷ್ಟೊತ್ತಿಗೆ ನಾನು ಕಸ ಗುಡಿಸ್ಕೊಬಿಡ್ತೀನಿ. ಇಲ್ಲ ಅಂತಂದರೆ ನಾನು ಖಾರ ಪೊಂಗಲ್ ಮಾಡಬೇಕು ಅಂತ ಇದ್ದೀನಿ. ಸೊ ಖಾರ ಪೊಂಗಲ್ಗೆ ಇಟ್ಬಿಡ್ತೀನಿ ಕೂಗಲಿಕ್ಕೆ. ಅದು ಕೂಗ ಅಷ್ಟರಲ್ಲಿ ನಾನು ಕಸ ಗುಡಿಸ್ಕೋತೀನಿ. ಸೊ ಆಮೇಲೆ ಹಾಲು ಕುಡಿಯೋದಕ್ಕೆ ಸರಿ ಹೋಗುತ್ತೆ, ಆಮೇಲೆ ಒಗ್ಗರಣೆ ಹಾಕೋಬೋದು. ಗೈಸ್ ಸಂಜು ಡ್ಯೂಟಿಗೆ ಹೊರಡ್ತಾ ಇದ್ದೇನೆ, ಬ್ಯಾಟ್ ಎತ್ಕೊಂಡು ಬ್ಯಾಟ್ ಎತ್ಕೊಂಡು ಹೋಯ್ತವನೆ. ಅಲ್ಲಿ ಆಟ ಆಡೋಕ್ಕೆ ಯಾರೂ ಇಲ್ಲ, ಇಲ್ಲಿದ್ರೆ ನೆನಪಾಗಲ್ಲ ಅಂತ ಕಂಪ್ನಿಗೆ ಎತ್ಕೊಂಡು ಹೋಯ್ತವನೆ. ಇಲ್ಲಾದರೆ ನಾನು ಬ್ಯಾಟು ಬಾಲು ಎಲ್ಲ ಔಸಿ ಇಟ್ಬಿಡ್ತೀನಿ, ಎತ್ಕೊಬಿಡ್ತಾರೆ ಅಂತ. ಅದಕ್ಕೆ ಅವನು ಅಲ್ಲಿ ನೆನಪಾಗುತ್ತೆ ಅಂದ್ಬಿಟ್ಟು ಎತ್ಕೊಂಡು ಹೋಗ್ತಾನೆ. ಸಂಜೆ ಇವಾಗ ಹೊರಟ್ರು. ಸೊ ಅವರು ನೈಟ್ ಇದ್ದಿದ್ದೇನೆ ತಿನ್ಕೊಂಡು ಹೋದರು. ನಾನು ನೈಟ್ ಏನು ಮಿಕ್ಕಿರುತ್ತೆ ಅದನ್ನು ನಾನು ತಿನ್ನಲ್ಲ. ಸೊ ಬೆಳಿಗ್ಗೆ ನಾನು ಫ್ರೆಶ್ಶಾಗಿ ಮಾಡ್ಕೊಂಡೇ ತಿನ್ನೋದು. ಹಾಗಾಗಿ ಇವಾಗ ನಾನು ಖಾರ ಪೊಂಗಲ್ ಮಾಡ್ತಾಯಿದ್ದೀನಿ. ಬರ್ತಾರೆ ಮಧ್ಯಾಹ್ನ ಊಟಕ್ಕೆ ಹೇಳಿದ್ದಾರೆ, ಸೊ ಅವ್ರಿಗೂ ಸೇರಿನೇ ಮಾಡ್ತಾ ಇರೋದು. ಏನಿಲ್ಲ, ಇದು ಈಸಿ ಆಗುತ್ತೆ, ಬೇಗ ಕೂಗ್ಲಿಕ್ಕೆ ಇಟ್ಟರೆ ಬೇಗ ಆಗುತ್ತೆ. ಫಸ್ಟು ನಾನೊಂದು 3 ಟೈಮು ಕ್ಲೀನಾಗಿ ವಾಶ್ ಮಾಡ್ಕೊತೀನಿ. ಇದನ್ನು 3-4 ಟೈಮೇ ವಾಶ್ ಮಾಡ್ಕೊತೀನಿ, ಯಾಕಂದರೆ ಅಕ್ಕಿ ನೊರೆ ಒಂಥರ ವೈಟ್ ಬರುತ್ತಲ್ಲ, ಹಾಗಾಗಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಗೈಸ್. ಯಾರೋ ಇಲ್ಲಿ ಮರ ಏನೋ ಕುಯಿಸ್ತವ್ರೆ, ಹಾಗಾಗಿ ಸ್ವಲ್ಪ ಸಡಗು. ಆಮೇಲೆ ಮಾರ್ನಿಂಗ್ ಟೈಮ್ ಅಲ್ವಾ, ಎಲ್ಲ ಕೆಲಸ ಮಾಡ್ತಾ ಇರ್ತಾರೆ ಇಲ್ಲಿ. ಅಂದರೆ ಇಲ್ಲಿ ಯಾರು ಅಷ್ಟು ಡ್ಯೂಟಿಗೆ ಹೋಗೋದಿಲ್ಲ, ಸೊ ಹಾಗಾಗಿ ಕೆಲಸ ಮಾಡ್ತಿರ್ತಾರಲ್ಲ, ಸ್ವಲ್ಪ ಸೌಂಡ್ ಜಾಸ್ತಿನೇ. ಆಮೇಲೆ ನಿಮ್ಗೆ ಅನ್ನಿಸ್ಬೋದು ಏನಪ್ಪ ಅವರು ಸಂಜು ಕಂಪ್ನಿಗೆ ಬ್ಯಾಟ್ ತೊಗೊಂಡೋದ್ರು ಅಂತ. ಸೊ ಅದು ಕಂಪ್ನಿಲೇ ಇಡೋದಕ್ಕಷ್ಟೇ. ಅವ್ರ ಫ್ರೆಂಡ್ ಬರ್ತಾರೆ, ಅವ್ರ ಫ್ರೆಂಡ್ ನೆನ್ನೆ ತಾನೇ ಊರಿಗೆ ಹೋದ್ರು. ಸೊ ಬಂದಾಗ ಯಾವಾಗಲಾದರೂ ಫ್ರೀ ಇರ್ತಾರಲ್ಲ ಕೆಲಸ ಇಲ್ಲದಾಗ, ಆಗ ಆಟ ಆಡೋಣ ಅಂತ ಏನೋ ಎತ್ಕೊಂಡು ಹೋಗಿದ್ದಾರೆ. ಬಾಲು ಇದೆ, ನಾನು ಹೌಸ್ ಇಟ್ಬಿಟ್ಟಿದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಜಾಸ್ತಿನೇ ಹಾಕಬೇಕು ಗೈಸ್, ಯಾಕಂದರೆ ಇದು ಪೊಂಗಲ್ ಅಲ್ವಾ. ಸೊ ಪೊಂಗಲ್ಲು ಸ್ವಲ್ಪ ನೀರಂಗೆ ಇರಬೇಕು, ಹಾಗಾಗಿ ನಾನು ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ.
ಸಾಲ್ಟು ಮತ್ತು ನೀರೇ ಜಾಸ್ತಿ ಬೇಕಾಗೋದು. ಬೆಳಕು ಜಾಸ್ತಿ, ನಾನು ಡೋರ್ ಓಪನ್ ಮಾಡಿದ್ದೀನಲ್ಲ, ಸೊ ಹಾಗಾಗಿ ಉಪ್ಪು ಸ್ವಲ್ಪ ಜಾಸ್ತಿನೇ ಹಾಕಿರ್ತೀನಿ. ಸೊ ಇದಕ್ಕೆ ನಾನು 4 ಹಸಿಮೆಣಸಿನ್ಕಾಯಿ ಇವಾಗಲೇ ಹಾಕ್ಬಿಡ್ತೀನಿ, ಬಿಕಾಸ್ ಖಾರ ಎಲ್ಲ ಕರೆಕ್ಟಾಗಿ ಇದಾಗುತ್ತೆ. ಆಮೇಲೂ ಹಾಕ್ಬೋದು, ಒಗ್ಗರಣೆ ಹಾಕ್ತೀವಲ್ಲ ಅವಾಗ. ಬಟ್ ನಾನು ಇವಾಗಲೇ ಹಾಕ್ಬಿಡ್ತೀನಿ. ಟರ್ಮರಿಕ್ಕು ಕೂಡ ಇವಾಗಲೇ ಹಾಕ್ಬಿಡ್ತೀನಿ, ಸರಿ ಹೋಗುತ್ತೆ. ಸೌಂಡ್ ಕೇಳಿಸ್ತಾ ಇರ್ಬೋದು ಅನ್ಸುತ್ತೆ ನಿಮಗೆ, ಅಲ್ಲಿ ಮರ ಕಟ್ ಮಾಡ್ತಾ ಇದ್ದಾರಲ್ಲ ಅದು. ಸೊ ನನಗೆ ಸ್ವಲ್ಪ ಖಾರ ಜಾಸ್ತಿನೇ ಬೇಕು, ನಾನು ಎಲ್ಲದರಲ್ಲೂ ಸ್ವಲ್ಪ ಖಾರ ತಿಂತೀನಿ. ಹಾಗಾಗಿ ನಾನು ಹಸಿಮೆಣಸಿನ್ಕಾಯಿ ಈಗಲೇ ಹಾಕೋತಾ ಇದ್ದೀನಿ. ಸೊ ನಮ್ಮನೆ ಮಕ್ಕಳು ಇರ್ತಾರೆ, ಅವ್ರು ತಿನ್ನಲ್ಲ ಅನ್ನೋರು ಮಾತ್ರ ಒಗ್ಗರಣೆಗೆ ಹಾಕ್ತೀವಲ್ಲ ನಾವು, ಅವಾಗ ಹಾಕೊಂಡ್ರೆ ಸರಿ ಹೋಗುತ್ತೆ. ಆ್ಯಕ್ಚುಲಿ ಇವತ್ತು ಲವ್ ಸ್ಟೋರಿ ವ್ಲಾಗ್ ಮಾಡಬೇಕಿತ್ತು, ಬಟ್ ಅವರು ಫ್ರೀ ಇಲ್ಲ ಅಂತ ಹೇಳಿ ಇನ್ನೊಂದು ದಿನ ಯಾವಾಗಲಾದರೂ ಮಾಡೋಣ ಸಂಜು ಫ್ರೀ ಇದ್ದಾಗ ಅಂತ ಹೇಳಿ ಮುಂದಕ್ಕೆ ಹಾಕಿದ್ವಿ. ಸೊ ಪೋಸ್ಟ್ಪೋನ್ ಮಾಡಿದ್ವಿ. ಸೊ ಇವಾಗ ಇದು ಕೂಗಷ್ಟೊತ್ತಿಗೆ ಇನ್ನೂ ನಾನು ಸ್ವಲ್ಪ ಹಾಲು ಹಾರಬೇಕು. ನಾನು ಬಿಸಿ ಬಿಸಿ ಕುಡಿಯೋದಿಲ್ಲ, ಯಾಕಂದರೆ ಹಾಲು ಪೌಡರ್ ಹಾಕಿರ್ತೀನಲ್ಲ, ನಂಗೊಂಥರ ಅದು ಸ್ಮೆಲ್ಲು. ಸೊ ಇದು ಕೂಗೋ ಅಷ್ಟರಲ್ಲಿ ನಾನು ಕಸ ಗುಡಿಸಿ ಮಿಷಿನ್ಗೂ ಕೂಡ ಬಟ್ಟೆ ಹಾಕ್ಬಿಡ್ತೀನಿ. ಆಮೇಲೆ ಇದು ಕುಡಿಯೋದಕ್ಕೆ ಸರಿ ಹೋಗುತ್ತೆ. ಹಾಲು ಕುಡ್ದಾದ್ಮೇಲೆ ಇದಷ್ಟಕ್ಕೆ ಒಗ್ಗರಣೆ ಹಾಕ್ಬೋದು. ಸೊ ಆಮೇಲೆ ಟಿಫನ್ ಮಾಡ್ಕೊಂಡು ಟ್ಯಾಬ್ಲೆಟ್ ನುಂಗೋದಕ್ಕೂ ಕೂಡ ಸರಿ ಹೋಗುತ್ತೆ. ಸೊ ಬನ್ನಿ ಗೈಸ್, ಇವಾಗ ಕಸ ಗುಡಿಸ್ಬಿಡೋಣ ಫಸ್ಟು. ಗೈಸ್, ನಾನು ಲೈಟ್ ಹಾಕ್ಬಿಟ್ಟು ಸ್ಕ್ರೀನ್ನ ಕ್ಲೋಸ್ ಮಾಡಿದ್ದೀನಿ, ಬಿಕಾಸ್ ಬೆಳಕು ನಾನು ಕಾಣಿಸ್ತಾ ಇರಲಿಲ್ಲ ಅಂತ ಹೇಳಿ. ಸೊ ಇವಾಗ ನನಗೆ ಇಲ್ಲಿ ರೂಮಲ್ಲಿ ಕಸ ಗುಡಿಸೋದೇನೋ ರಿಸ್ಕ್ ಅನ್ಸೋದಿಲ್ಲ, ಬಿಕಾಸ್ ಈ ಸೈಡು ಆ ಸೈಡ್ ಅಷ್ಟೇ ಗುಡಿಸ್ಕೋಬೇಕು ನಾವು, ಯಾಕಂದರೆ ಅಲ್ಲಿ ಮಂಚ ಹಾಕಿದ್ದೀವಲ್ಲ ಹಾಗಾಗಿ. ಸೊ ನಾನು ಎದ್ದ ತಕ್ಷಣವೇ ಬೆಡ್ಸ್ಪೆಡ್ನ ಚೇಂಜ್ ಮಾಡಿ, ಅಂದರೆ ಕ್ಲೀನಾಗಿ ಹಾಸಿ ನಾನು ಫ್ರೆಶಪ್ ಆಗಿಬಿಟ್ಟು ಬಂದೆ. ಸೊ ಕಸ ಒಂದು ಗುಡಿಸಿರ್ಲಿಲ್ಲ, ಇವಾಗ ಗುಡಿಸ್ಕೊಂಡ್ಬಿಡ್ತೀನಿ. ಏನು ಜಾಸ್ತಿ ಕೆಲಸ ಆಗೋದಿಲ್ಲ. ಸೊ ಈ ಟೈಮಲ್ಲಿ ಕೆಲಸ ಎಲ್ಲ ಮಾಡಬೇಕಂತೆ, ಹಾಗಾಗಿ ನಾನು ಕೂಡ ಎಷ್ಟಾಗುತ್ತೆ ನನ್ನ ಕೈಲಿ ಅಷ್ಟು ಕೆಲಸ ಮಾಡ್ತೀನಿ. ಆ್ಯಂಡ್ ಇವತ್ತಿನ ವ್ಲಾಗು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರುತ್ತೆ ನಿಮಗೆ, ಯಾಕಂದರೆ ನಾನು ಸ್ವಲ್ಪ ವಾಕಾಗೆಲ್ಲ ಹೋಗ್ತೀನಲ್ಲ, ಸೊ ಅದನ್ನೆಲ್ಲ ತೋರಿಸ್ತೀನಿ. ಸಂಜು ಎಷ್ಟು ಗಂಟೆಗೆ ಬರ್ತಾರೆ ಗೊತ್ತಿಲ್ಲ, ಬಟ್ ನಾನು ಬೇಗ ಬರ್ತೀನಿ ಅಂತ ಹೇಳೋಗಿದ್ದಾರೆ. ನಾನು ವಾಕಿಗೆ ಹೋಗೋದು 4:45 ಹೋಗ್ತೀನಿ. 4:45 ಹೋಗಿ 5:15 ನನಗೆ ಬರ್ತೀನಿ ಮೇಲೆ. ಸೊ ತೋರಿಸ್ತೀನಿ ನಿಮಗೂ ಕೂಡ. ನಮ್ಮನೆ ಏನು ಕಸ ಅಷ್ಟು ಇರೋದಿಲ್ಲ, ಬಿಕಾಸ್ ಮಕ್ಕಳೆಲ್ಲ ಏನು ಇರೋದಿಲ್ವಲ್ಲ. ಇನ್ನೊಂದು ನೆನೆ ತಾನೆ ಎಲ್ಲ ಕೆಲಸ ಮಾಡಿದ್ದೀನಿ, ಹಾಗಾಗಿ ಇವತ್ತು ನನಗೆ ಕೆಲಸ ಜಾಸ್ತಿ ಇರೋದಿಲ್ಲ. ಡೈಲಿ ರೊಟೀನ್ ಮಾಡೋಣ ಅಂತ ನಾನು ಚೂಸ್ ಮಾಡ್ಕೊಂಡಿದ್ದೆ ಇವತ್ತಿನ ದಿನನ. ಇಲ್ಲ ನೆನ್ನೆ ಮಾಡ್ತೀನಿ ಅಂದಿದ್ರೆ ಸಿಕ್ಕಾಪಟ್ಟೆ ನನಗೆ ಟೈಮ್ ಹಿಡಿತಿತ್ತು, ಬಿಕಾಸ್ ನೆನ್ನೆ ವಾರ ಅಲ್ವಾ. ಸೊ ಎಲ್ಲ ಕೆಲಸನೂ ಮಾಡಬೇಕು. ನೆನ್ನೆ ಮನೆ ಒರೆಸಿರೋದ್ರಿಂದ ಇವತ್ತು ಮನೆ ಒರೆಸೋದಿಲ್ಲ, ನಾನು ಜಸ್ಟ್ ಹಂಗೆ ಕಸ ಗುಡಿಸ್ಕೋತೀನಿ ಅಷ್ಟೇ. ನಾನು ನೆನ್ನೆ ಸಂಜೆ ಪೂಜೆ ಮಾಡಿರೋದ್ರಿಂದ ಇಲ್ಲಿ ಕಸ ಜಾಸ್ತಿ ಇಲ್ಲ, ಯಾಕಂದರೆ ನೆನ್ನೆ ಸಂಜೆನೇ ನಾನು ಮನೆಯೆಲ್ಲ ಒರೆಸಿದ್ದು, ಹಾಗಾಗಿ ಕಸ ಅಷ್ಟಿಲ್ಲ. ಇನ್ನೊಂದು ಹೇಳಬೇಕಂದ್ರೆ ಕಸ ಗುಡಿಸ್ತಾ ಸುಸ್ತಾಗೋದು, ಯಾಕಂದರೆ ಬಗ್ಗಿ ಗುಡಿಸ್ತೀವಲ್ಲ ಹಾಗಾಗಿ. ಸೊ ಇಲ್ಲೂ ಒಂದು ಸೋಫಾ ಬಂದುಬಿಟ್ರೆ ಅಷ್ಟು ಗುಡಿಸೋದಕ್ಕೆ ಆಗೋದಿಲ್ಲ, ಅಂದರೆ ಅಲ್ಲಿ ರೂಮ್ ಥರ ಆಗುತ್ತೆ. ಸ್ವಲ್ಪ ಸ್ವಲ್ಪ ಮಾತ್ರ ಗುಡಿಸ್ಕೋಬೇಕು. ಸೊ ನೋಡೋಣ ಸೋಫಾ ಯಾವಾಗ ಬರುತ್ತೆ ಅಂತ. ಗೈಸ್, ಇವಾಗ ಮಿಷಿನ್ಗೆ ಬಟ್ಟೆ ಹಾಕ್ಬಿಡ್ತೀನಿ ನಾನು, ಯಾಕಂದರೆ ನಿನ್ನೆ ನಾನು ನೈಟು ಟಪ್ ಕ್ಲೀನ್ ಮಾಡಿದ್ದೆ. ಆಗಲೇ ಒಂದು ವೀಕಿಂದ ನಾನು ಮಿಷಿನ್ ಬಟ್ಟೆನೇ ಹಾಕಿಲ್ಲ, ಟಪ್ ಕ್ಲೀನ್ ಮಾಡಿದೆ, ಹಾಕೋದಕ್ಕೆ ಆಗಲ್ವಲ್ಲ ಅಂತ ಹೇಳಿ. ಸೊ ಇವಾಗ ಹಾಕ್ಬಿಡ್ತೀನಿ. ಬರೀ ಸಂಜು ಬಟ್ಟೆಗಳು ಮಾತ್ರ ಹಾಕ್ತೀನಿ, ನನ್ನದು ಯಾವುದೂ ಹಾಕೋದಿಲ್ಲ ಇವಾಗ. ಸಂಜುದೇನೆ ಪ್ಯಾಂಟ್ ಎಲ್ಲ ಎತ್ತಿಟ್ಟಿದ್ದೀನಿ ನಾನು, ಯಾಕಂದರೆ ಟಪ್ ಕ್ಲೀನ್ ಮಾಡಿರಲಿಲ್ವಲ್ಲ ಹಾಗಾಗಿ. ಬರೀ ಪ್ಯಾಂಟ್ ಎತ್ಬಿಟ್ಟಿದ್ದೀನಿ. ಹಾಗೂ ಜಾಸ್ತಿ ಏನಾಗಲಿಲ್ಲ, ಸೊ ಇದನ್ನು ಹಾಕ್ಬಿಡ್ತೀನಿ.
ಗೈಸ್ ನಾವು ಬೆಂಗಳೂರಲ್ಲಿದ್ದಾಗ ಟಕ್ಲಿನ್ ಪೌಡರ್ನ ಅಲ್ಲೇ ಮಾರ್ಟಲ್ಲಿ ಹೋಗಿ ತಂದುಬಿಡ್ತಿದ್ದೋ. ಬಟ್ ಇಲ್ಲಿ ನಮಗೆಲ್ಲೂ ಸಿಗಲೇ ಇಲ್ಲ ನಮಗೆ. ಹಾಗಾಗಿ ನಾನು ಫ್ಲಿಪ್ಕಾರ್ಟಲ್ಲಿ ಬುಕ್ ಮಾಡಿದ್ದೆ. ಅದು ಬರೋವರೆಗೂ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಬೇಕಲ್ಲ, ಹಾಗಾಗಿ ವೆಯ್ಟ್ ಮಾಡಿ ಇವಾಗ ಮಿಷಿನ್ ಬಟ್ಟೆ ಹಾಕ್ತಾಯಿದ್ದೀನಿ. ಹಾಗೂ ಸಿಕ್ಕಾಪಟ್ಟೆ ಸೌಂಡ್ ಇತ್ತು, ಸೊ ಇದ್ರೂ ಪರವಾಗಿಲ್ಲ ಅಂತಂದ್ಬಿಟ್ಟು ನನ್ನ ಬಟ್ಟೆಗಳು ಹಾಕಿದ್ದೆ. ನನ್ನ ಬಟ್ಟೆ ಅಷ್ಟು ಕೊಳೆ ಇರೋದಿಲ್ಲ ಒಂದು, ಮತ್ತು ಸ್ಮೂತ್ ಡ್ರೆಸ್ಸಸ್ ಅಲ್ವಾ ಅವು, ಏನೂ ಆಗೋದಿಲ್ಲ. ಬಟ್ ಸಂಜುದೆಲ್ಲ ಪ್ಯಾಂಟ್ ವೆಯ್ಟ್ ಇರುತ್ತಲ್ಲ, ಹಾಗಾಗಿ ಅವ್ರು ಹಾಕಿ ಇರಲಿಲ್ಲ ನಾನು. ನಾವು ಈ ಮಿಷಿನ್ ಪೌಡರ್ನ ಬೆಂಗಳೂರಲ್ಲೇ ತಂದಿದ್ದು. 6 kg ಏನೋ ಪೌಡರ್ ತಂದಿದ್ದು. ಅದರಲ್ಲಿ ಒಂದು 3 kg ಕಾಯಿಯಾಗೈತೆ, ಇನ್ನೊಂದು 3 kg ಇದೆ. ಸೊ ಇವಾಗ ಹಾಕ್ಬಿಡ್ತೀನಿ ಮಿಷಿನ್ಗೆ. ಕಾಲ್ ಬರ್ತಾ ಇದೆ. ಸೊ ಯಾವುದೋ ಕಾಲ್ ಬಂದು ಆಮೇಲೆ ಮಾಡ್ತೀನಿ ನಾನು. ನಾನು ಯಾವಾಗಲೂ ಡೈಲಿಗೇನೆ ಹಾಕೋದು. ಸೊ ಯಾಕಂದರೆ ಡೈಲಿ ಬಟ್ಟೆ ಅಲ್ವಾ, ಹಾಗಾಗಿ ಡೈಲಿಗೇನೆ ಹಾಕ್ತೀನಿ. ಡೈಲಿ ಆಪ್ಷನ್ನ ಕ್ಲಿಕ್ ಮಾಡಿ ಹಾಕ್ತೀನಿ. ನೀರನ್ನ ಹಾನ್ ಮಾಡ್ಬಿಟ್ಟು ಬರ್ತೀನಿ. ಸೊ ಮಿಷಿನ್ ಇವಾಗ ಬಟ್ಟೆ ಹಾಕಿದ್ದೀನಿ ನಾನು. ಸಿಕ್ಕಾಪಟ್ಟೆ ಸೌಂಡು. ನೆನ್ನೆ ಮೊನ್ನೆ ಎಲ್ಲ ಸೌಂಡೇ ಇರಲಿಲ್ಲ. ಸೊ ನಾನು ವೀಡಿಯೋಸ್ ಮಾಡಬೇಕಾದ್ರೇ ಏನಾದರೂ ಒಂದು ಈ ಥರ ಇರುತ್ತೆ. ಅಯ್ಯಪ್ಪ ಬೇಜಾರಾಗುತ್ತೆ ನನಗೆ ವಿಡಿಯೋ ಮಾಡೋದಕ್ಕೇನೆ ಸೀರಿಯಸ್ ಆಗಿ. ಅದು ಮರ ಕೊಯ್ಯೋದು ಇನ್ನೂ ಎಷ್ಟೊತ್ತಾಗುತ್ತೆ ಏನೋ ಗೊತ್ತಿಲ್ಲ. ನನ್ನ ಪ್ರಕಾರ ನಾನು ಈ ವ್ಲಾಗ್ ಎಂಡ್ ಮಾಡೋವರೆಗೂ ಕೂಡ ಈ ಥರ ಸೌಂಡ್ ಇರುತ್ತೆ ಅನಿಸುತ್ತೆ. ಸೊ ಅಲ್ಲಿ ಕುಕ್ಕರೆಲ್ಲ ಕೂಗ್ತು, ವಿಜಲೆಲ್ಲ ಹಾರಲಿ. ಸೊ ನಾನು ಇವಾಗ ಎಲ್ಲ ಕೆಲಸ ಮುಗಿದು ಇವತ್ತು ಹಾಲು ಕುಡಿಯೋದಕ್ಕೆ ಸರಿ ಹೋಗುತ್ತೆ. ಸೊ ಇವಾಗ ಹಾಲು ಕರೆಕ್ಟಾಗಿ ನನಗೆ ಆರಿದೆ, ಕುಡಿಯೋದಕ್ಕೆ ಸರಿ ಹೋಗುತ್ತೆ. ಈ ಲೋಟ ನಮ್ಮ ಮಮ್ಮಿ ಮನೆಯದು, ಈ ಸಲ ಬರಬೇಕಾದ್ರೆ ಎತ್ಕೊಬಂದೆ. ಸೊ ಅಲ್ಲಿ ಹಾಲು ಕುಡಿತಿದೆ ಇದರಲ್ಲಿ, ಅದಕ್ಕೆ ನನಗೆ ಇದು ಕರೆಕ್ಟಾಗಿದೆ ಅಂದ್ಬಿಟ್ಟು ಎತ್ಕೊಬಂದಿದ್ದೀನಿ ಇಲ್ಲಿ ಹಾಲು ಕುಡಿಯೋಣ ಅಂತ ಹೇಳಿ. ನಾನು ಟಿಫನ್ ಏನು ಮಾಡಿಲ್ಲ ಅಂತಂದರೆ ಇದ್ರ ಫುಲ್ಲು ಲೋಟ ಇನ್ನು 3/4 ಲೋಟ ಹಾಕೋತೀನಿ. ಟಿಫನ್ ಎಲ್ಲ ಆಗಿತ್ತು ಅಂದರೆ ಒಂದು 1/2 ಲೋಟ ಅಷ್ಟೇ ಹಾಲು ಕುಡಿಯೋದು. ಆ್ಯಕ್ಚುಲಿ ಫುಲ್ ಹಾರೇ ಬಿಟ್ಟಿದೆ ಹೇಳಬೇಕಂತಂದರೆ, ಅದನ್ನೆಲ್ಲ ಮಾಡೋಷ್ಟರಲ್ಲಿ. ಒಟ್ಟಿನಲ್ಲಿ ಇವಾಗ ಸರಿ ಹೋಗುತ್ತೆ. ಕುಡ್ದಾದ್ಮೇಲೆ ಒಗ್ಗರಣೆ ಹಾಕ್ಬಿಟ್ರೆ ಅದನ್ನು ಬಿಸಿ ಬಿಸಿ ಊಟ ಮಾಡೋದಕ್ಕೂ ಕೂಡ ಸರಿ ಹೋಗುತ್ತೆ, ಟ್ಯಾಬ್ಲೆಟ್ ತೊಗೊಳೋದಕ್ಕೂ ಸರಿ ಹೋಗುತ್ತೆ. ಸಿಕ್ಕಾಪಟ್ಟೆ ಶೆಕೆ, ಗಾಳಿನೇ ಬೀಸಲ್ಲ. ಅದರಲ್ಲೂ ನಮ್ಮ ಮನೆ ಹತ್ರ ಹೊಂಗೆ ಮರ ಇದೆ, ಕಾಣಿಸ್ತಾ ಇರ್ಬೋದು ನಿಮಗೆ ವಿಂಡೋದಲ್ಲಿ ಅನಿಸುತ್ತೆ. ಸೊ ತುಂಬ ಚೆನ್ನಾಗಿ ಚಿಗುರಿದೆ ಅದು. ನಾನು ಈಚೆನೇ ಕುತ್ಕೊಂಡು ಕುಡಿತಾ ಇದ್ದೆ ಹೇಳಬೇಕಂತಂದರೆ, ಬಟ್ ಅಲ್ಲಿ ಸೌಂಡ್ ಜಾಸ್ತಿ ಅಲ್ವಾ, ವಿಡಿಯೋ ಡಿಸ್ಟರ್ಬೆನ್ಸ್ ಆಗುತ್ತೆ ಅಂತ ಒಳಗೆ ಕುತ್ಕೊಂಡೆ. ಅದು ಸೊ ನಾನು ಒಗ್ಗರಣೆ ಎಲ್ಲ ಹಾಕಿ ಟಿಫನ್ ಮಾಡ್ತೀನಲ್ಲ ಅವಾಗ ತೋರಿಸ್ತೀನಿ. ಖಾರ ಪೊಂಗಲ್ನ ನಾನು ಸ್ವಲ್ಪನೇ ಮಾಡಿದ್ದೀನಿ, ಅಂದರೆ ಸಂಜುಗೆ ಮತ್ತು ನನಗೆ 2 ಟೈಮ್ಗೆ ಆಗೋ ಹಾಗೆ. ಇವಾಗ ನಾನು ಹಾಕೊಂಡು ತಿಂತೀನಿ, ಸಂಜೆ ಬಂದಮೇಲೆ ಅವ್ರಿಗೂ ಕೂಡ ಹಾಕ್ಕೊಡ್ಬೇಕು. ಸೊ ಖಾರ ಪೊಂಗಲ್ ಹೆಂಗಂದರೆ ಜಾಸ್ತಿ ಮಾಡಿಬಿಟ್ರೆ ಅದು ಇನ್ನೂ ಜಾಸ್ತಿ ಆಗಿಬಿಡುತ್ತೆ, ಯಾಕಂದರೆ ನೀರು ಹಾಕಿ ಸ್ವಲ್ಪ ಬಿಸಿ ಮಾಡ್ತೀವಲ್ಲ, ಹಾಗಾಗಿ. ನೋಡೋಣ ಖಾರ ಪೊಂಗಲ್ ಹೇಗಿದೆ ಅಂತ. ವಾವ್, ಸೂಪರಾಗಿದೆ, ಚೆನ್ನಾಗಿದೆ ಖಾರ ಪೊಂಗಲ್ಲು. ನಾನು ಕಡಿಮೆನೇ ಮಾಡ್ತೀನಲ್ವ, ಹಾಗಾಗಿ ಚೆನ್ನಾಗಾಗಿದೆ. ಓಕೆ ಗೈಸ್, ನಾನು ಇದನ್ನು ತಿನ್ಕೊಂಡು ಆಮೇಲೆ ವಿಡಿಯೋ ಮಾಡ್ತೀನಿ. ಗೈಸ್ ಇವಾಗ ಟಿಫನ್ ಆಯಿತು. ಸೊ ನಾನು ಟಿಫನ್ ತಿನ್ನೋದಷ್ಟೊತ್ತಿಗೆ ಫುಲ್ಲು ಸ್ವೆಟ್ ಆಗಿಬಿಟ್ಟೆ ನಾನು. ಸಿಕ್ಕಾಪಟ್ಟೆ ಬಿಸಿಲಿದೆ. ಸದ್ಯ ಮಿಷಿನು ಕೂಡ ಆಯಿತು. ಇವಾಗ ಟ್ಯಾಬ್ಲೆಟ್ ತೊಗೋತಿದ್ದೀನಿ, ವಿಟಮಿನ್ ಮತ್ತು ಕ್ಯಾಲ್ಶಿಯಂ ಟ್ಯಾಬ್ಲೆಟು. ಸೀರಿಯಸ್ಲಿ ನಂಗೆ ನುಂಗೋದಕ್ಕೆ ಇಷ್ಟನೇ ಇಲ್ಲ. ಆ್ಯಕ್ಚುಲಿ ಹೇಳಬೇಕಂದ್ರೆ ನಾನು ಟ್ಯಾಬ್ಲೆಟ್ನ ನಿಲ್ಲಿಸೇ ಬಿಟ್ಟಿದ್ದೀನಿ, ನುಂಗೇ ಇಲ್ಲ. ಸೊ ಈಗ ಒಂದು 4 ಡೇಸಿಂದ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ, ಯಾಕಂದರೆ ಸ್ಕ್ಯಾನಿಂಗ್ ಇದೆಯಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ. ಸೊ ಈಗ ಕಂಪಲ್ಸರಿ ನುಂಗ್ಬಿಡ್ತೀನಿ ನಾನು. ಸುಮ್ಮನೆ ರಿಸ್ಕ್ ತಗೊಳ್ಳೋದಕ್ಕೆ ನಾನು ರೆಡಿ ಇಲ್ಲ. ಹಾಗಾಗಿ ಎಲ್ಲ ಹೇಳಿದ್ರು, ಆ್ಯಂಡ್ ಸಂಜುನೂ ಕೂಡ ಬೈದರು, ಮತ್ತು ಇದು ಎದುರುಗಡೆ ಅವರೆಲ್ಲ ಹೇಳಿದ್ರು, ಡಾಕ್ಟರ್ಗೆ ಸವಾಲಾಗ್ತಿದ್ದೀಯ ನೀನು, ಟ್ಯಾಬ್ಲೆಟ್ ಎಲ್ಲ ತೊಗೋಬೇಕು ಅಂತ ಹೇಳಿ. ಸರಿ ಅಂತ ಹೇಳಿ 3 ಡೇಸಿಂದ ತಗೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಟ್ಯಾಬ್ಲೆಟ್ ನುಂಗ್ರೆ ನಂಗೆ ನಿದ್ದೆ ಬಂದುಬಿಡುತ್ತೆ. ಆ್ಯಂಡ್ ಇನ್ನೊಂದೇನು ಅಂದರೆ ಇವಾಗ ಬಟ್ಟೆ ಒಣಗಾಕಿ ಬಂದುಬಿಡ್ತೀನಿ. ಸೊ ಒಣಗಾಕಿ ಮಲ್ಕೊಂಡು ರೆಸ್ಟ್ ಮಾಡ್ತೀನಿ ಸ್ವಲ್ಪ ಹೊತ್ತು. ಗೈಸ್ ನಾನು ಊಟ ಮಾಡಿ ಟ್ಯಾಬ್ಲೆಟ್ ತೊಗೊಂಡು ಮಲ್ಕೊಬಿಟ್ಟೆ. ಸೊ ಮಲ್ಕೊಂಡು ಇವಾಗ ಜಸ್ಟ್ ಎದ್ದಿದ್ದೀನಿ. ವಾಕಿಂಗ್ದು ಟೈಮ್ ಆಗೈತೆ. ಸಂಜೆ ಟೈಮ್ ಎಷ್ಟು? 5. ಅಯ್ಯೋ ಗೈಸ್ 5 ಗಂಟೆ ಆಗೋಗೈತೆ. ನಾನು 4:45ಗೆ ಹೋಗ್ತಾ ಇದ್ದೆ ವಾಕಪ್ ಮಾಡೋದಕ್ಕೆ. ಸೊ ಸಂಜು ಅವರು ಬಂದು ಇವಾಗ ಊಟ ಮಾಡ್ತಾಯಿದ್ದಾರೆ. ಇವಾಗ ಊಟ ಮಾಡ್ತವನೆ ಸಂಜು ಬಂದು.
ತೋರಿಸ್ತೀನಿ ಎಷ್ಟು ನೋಡಿ ಮೊಟ್ಟೆ ಬೇಯಿಸ್ಬಿಟ್ಟು ಅದು ಕ್ಲೀನಾಗಿ ಬೆಂದೆ ಎಲ್ಲ ಆಗಲೇ ಎತ್ಕೊಂಡು ಪೆಪ್ಪರ್ ಪೌಡರ್ ಹಾಕೋಬಿಟ್ಟವನೆ. ಸೊ ನಾನಿವಾಗ ABC ಜ್ಯೂಸ್ ಕುಡ್ಕೊಂಡು ವಾಕಿಗೆ ಹೋಗ್ತೀನಿ. ಸೊ ಅಕ್ಕಿ ಹಾರಾಡೋದಕ್ಕೂ ಮುಂಚೆ ಮನೆಗೆ ಬರಬೇಕು. ಹಾಗಾಗಿ ಇವಾಗ 5 ಗಂಟೆಗೆ ಹೋಗಿ 5:15ಕ್ಕೆ ಬಂದುಬಿಡ್ತೀನಿ, ಸರಿ ಹೋಗುತ್ತೆ ಅಷ್ಟೊತ್ತಿಗೆ ನನಗೆ. ಆ್ಯಂಡ್ ಇನ್ನೊಂದು ವಾಕಿಗೆ ಹೋಗೋಕ್ಕೂ ಮುಂಚೆ ನಾನು ಏನಾದರೂ ಕುಡ್ಕೊಂಡು ಹೋಗ್ತೀನಿ. ಸೊ ಈ ಸಲ ABC ಜ್ಯೂಸ್ ಮಾಡಿದ್ದೀನಿ, ಅದನ್ನು ಕುಡ್ಕೊಂಡು ಹೋಗ್ತಾ ಇದ್ದೀನಿ. ನಿಮ್ಗಾರಿಗಾದರೂ ABC ಜ್ಯೂಸ್ ಮಾಡೋದು ಹೇಗೆ ಅಂತ ಬೇಕು ಅಂದರೆ ನನಗೆ ಕಮೆಂಟಲ್ಲಿ ಹೇಳಿ, ನಾನು ಮಾಡಿ ತೋರಿಸ್ತೀನಿ. ಇವಾಗ ನಾನು ಮಾಡಿಲ್ಲ, ಮಾಡಿ ಇಟ್ಟಿದ್ದೆ ಫ್ರಿಜ್ಜಲ್ಲಿ, ಅದನ್ನೇ ತೊಗೊಂಡು ಕುಡಿತಾ ಇರ್ತೀನಿ, ಹಾಗಾಗಿ ತೋರ್ಸೋದಕ್ಕಾಗ್ತಾಯಿಲ್ಲ. ಇದು ಚೆನ್ನಾಗಿರುತ್ತೆ. ಆ್ಯಪಲ್, ಬೀಟ್ರೂಟ್, ಕ್ಯಾರೆಟ್ ಹಾಕಿ ಮಾಡೋದು ತುಂಬ ಹೆಲ್ದಿ ಇದು. ಅದರಲ್ಲೂ ಈ ಟೈಮಲ್ಲಿ 3rd ಟ್ರೈಮಿಸ್ಟರಲ್ಲಿ ತುಂಬ ಹೆಲ್ದಿ ಆದಂಥ ಜ್ಯೂಸ್ ಇದೆ ಹೇಳಬೇಕಂತಂದರೆ. ನಮ್ಮ ಬಾಡಿಗೆ ಬೇಗ ವಿಟಮಿನ್ ಸೇರುತ್ತಂತೆ ಇದನ್ನು ಮಾಡಿದ್ರೆ. ಬಟ್ ನನಗೆ ಸೋಸೋದಕ್ಕೆ ತುಂಬ ರಿಸ್ಕು, ಹಾಗಾಗಿ ನಾನು ಜಾಸ್ತಿ ಮಾಡೋದಕ್ಕೆ ಹೋಗೋದಿಲ್ಲ, ಮಾಡಿ ಎತ್ತಿಟ್ಕೊಬಿಡ್ತೀನಿ. ಆ್ಯಕ್ಚುಲಿ ನೆನ್ನೆ ಮಾಡಿದ್ದು, ನಾನು ವೀಡಿಯೋಸ್ ಏನೂ ಮಾಡ್ಕೊಳ್ಳಿಲ್ಲ. ಸೊ ನಿಮಗೆ ಬೇಕು ಅಂದರೆ ಹೇಳಿ, ನಾನು ನಿಮಗೋಸ್ಕರ ಹೇಗೆ ಮಾಡೋದು ಅಂತ ವಿಡಿಯೋ ಮಾಡಿ ತೋರಿಸ್ತೀನಿ. ನಾವು 3 ಹಾಕಿ ಮಾಡಿದ್ರೂ ಕೂಡ ಇದು ಬೀಟ್ರೋಟ್ ಕಲರೇ ಬರೋದು, ಯಾಕಂದರೆ ಬೀಟ್ರೋಟ್ ಕಲರ್ ಬಂದು ಎಲ್ಲದಕ್ಕೂ ಅಡ್ಜಸ್ಟ್ ಆಗುತ್ತಲ್ಲ, ಹಾಗಾಗಿ. ಸೊ ಇವಾಗ ನಾನು ವಾಕಿಗೆ ಹೋಗ್ತೀನಿ. ಸಂಜು ಆಮೇಲೆಯಿಂದ ಬರ್ತಾರೆ, ನಂಗೆ ಟೈಮ್ ಆಗುತ್ತೆ. ನಾನು ವಾಕಿಗೆ ಹೋಗ್ಬಿಟ್ಟು ಆಮೇಲೆ ಸಿಗ್ತೀನಿ. ಗೈಸ್ ವಾಕಿಗೆ ಹೋಗ್ತಾ ಇದ್ದೀನಿ ಇವಾಗ. ಸಂಜು ಬಂದು ಆಮೇಲೆ ವಿಡಿಯೋ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು. ಸೊ ನಾನು ದೂರ ಎಲ್ಲೂ ಹೋಗೋದಿಲ್ಲ, ಇಲ್ಲೇ ಮನೆ ಹತ್ರನೇ ವಾಕ್ ಮಾಡೋದು. ಸೊ ವಾಕಿಂಗ್ ಟೈಮ್ ಆಯಿತು ಅಂತ ನಮ್ಮ ಅಕ್ಕ ಕಾಲ್ ಮಾಡ್ತಾ ಇದ್ದಾಳೆ, ಅವಳ ಹತ್ರ ಮಾತಾಡ್ಕೊಂಡೆ ವಾಕ್ ಮಾಡೋದು. ಹಾಗಾಗಿ ನಾನು ತುಂಬ ಸ್ಪೀಡಾಗಿ ಏನು ವಾಕ್ ಮಾಡೋದಿಲ್ಲ, ನಿಧಾನಕ್ಕೇ ವಾಕ್ ಮಾಡೋದು. ಅಂದರೆ ಈ ಟೈಮಲ್ಲಿ ಸ್ಪೀಡಾಗೆಲ್ಲ ಮಾಡಬಾರ್ದಲ್ವ, ಹಾಗಾಗಿ ಅಂದರೆ ನಮ್ಮ ಮನೆ ಹತ್ರನೇ ವಾಕ್ ಮಾಡ್ತೀನಿ. ಇಲ್ಲಿಂದ ಇವಾಗ ಹೋಗ್ತೀನಲ್ಲ, ಅಲ್ಲಿ ಲೈಟ್ ಕಂಬದವರೆಗೂ ಹೋಗ್ತೀನಿ ಅಷ್ಟೇ. ಸೊ ಆಮೇಲೆ ನಾನು ಯೂ ಟರ್ನ್ ಆಗಿ ಅಲ್ಲಿ ಒಂದು ಲೈಟ್ ಕಂಬ ಇದೆ, ಅಲ್ಲಿವರೆಗೂ ಹೋಗ್ತೀನಿ. ಸೊ ಇಲ್ಲಿಂದ ಇಲ್ಲಿಗೆ ಅಂತ ನಾನು ಒಂದು ಮೈಂಡಲ್ಲೇ ಒಂದು ಸ್ಕೆಚ್ ಥರ ಹಾಕ್ಕೊಂಡಿದ್ದೀನಿ. ಸೊ ಅಲ್ಲಿಂದ ಅಲ್ಲಿಗೆ ಮಾತ್ರ ನಾನು ವಾಕ್ ಹೋಗೋದು, ಅದಕ್ಕಿಂತ ಮುಂದಕ್ಕೆಲ್ಲ ಹೋಗ್ಬೋದು. ಬಟ್ ಇಲ್ಲೆಲ್ಲ ವಾಕಿಗೆ ಹೋಗ್ತಾರೆ, ಎದುರುಗಡೆ ಮನೆಯಲ್ಲಿ, ಅಕ್ಕಪಕ್ಕದ ಮನೆಯಲ್ಲೆಲ್ಲ. ಬಟ್ ಅವರು ಒಂದು ರೌಂಡ್ ಏನೋ ಬರ್ತಾರೆ, ಅಂದರೆ ಈ ಕಡೆಯಿಂದ ಹೋಗಿ ಆ ಕಡೆಗೇನೋ ಬರ್ತಾರೆ. ಹಾಗಾಗಿ ನಾನು ಹೋಗೋದಿಲ್ಲ, ಯಾಕಂದರೆ ಅಲ್ಲಿಗೆ ಹೋಗಿ ಬರೋಷ್ಟೊತ್ತಿಗೆ ಲೇಟ್ ಆಗಿಬಿಡುತ್ತೆ, ಅಕ್ಕಿ ಹಾರಾಡೋ ಟೈಮ್ ಆಗುತ್ತೆ ಅಂತ ಹೇಳಿ ನಾನು ಹೋಗೋದಿಲ್ಲ. ಸೊ ನೋಡಿ, ಆ ಲೈಟ್ ಕಂಬದಿಂದ ಒಂಚೂರು ಮುಂದೆ ಹೋಗ್ತೀನಿ ಅಷ್ಟೇ. ಆ್ಯಂಡ್ ಇನ್ನೊಂದು, ನಾನು ವಾಕಿಗೆ ಹೋಗೋದು 4:45ಗೆ, ಯಾಕಂದರೆ ತುಂಬ ಬಿಸಿಲಿರುತ್ತೆ ಅಂತ ಹೇಳಿ. ಸೊ ನಾನು 4:45ಗೆ ಹೋದರೆ ಒಂದು 3/4 ಅವರ್ ವಾಕ್ ಮಾಡ್ತೀನಿ. 5 ಗಂಟೆಗೆ ಏನಾದರೂ ಹೋದೆ ಅಂದರೆ ಒಂದು 1/2 ಅವರ್ ವಾಕ್ ಮಾಡ್ತೀನಿ ಅಷ್ಟೇ, ಯಾಕಂದರೆ ಆಮೇಲೆ ಅಕ್ಕಿ ಹಾರಾಡುತ್ತೆ ಅಂತ ಹೇಳಿ ನಾನು ಮೇಲೆ ಹೋಗಿಬಿಡ್ತೀನಿ. ಸೊ ಇವಾಗ ನಾನು ವಾಕಿಂಗ್ ಮುಗೀತು, ಮೇಲೆ ಹೊರಡ್ತೀನಿ. ಗೈಸ್ ನಾನು ವಾಕ್ ಮುಗಿಸ್ಕೊಂಡು ಬಂದೆ. ಸೊ ನನಗೆ ಸಿಕ್ಕಾಪಟ್ಟೆ ಟಯರ್ಡ್ ಆಯಿತು. ಹೋಗಬೇಕಾದ್ರೂ ಕೂಡ ನಾನು ಏನಾದರೂ ಕುಡ್ಕೊಂಡು ತಿನ್ಕೊಂಡು ಹೋಗಿರ್ತೀನಿ. ಆಲ್ಮೋಸ್ಟ್ ತಿನ್ಕೊಂಡು ಹೋಗೋದಕ್ಕಿಂತ ಜ್ಯೂಸ್ ಥರ ಕುಡ್ಕೊಂಡು ಹೋಗೋದೇ ಜಾಸ್ತಿ ನಾನು. ಸೊ ಬಂದೂ ಕೂಡ ಏನಾದರೂ ಕುಡಿಬೇಕು, ಏನಾದರೂ ತಿನ್ನಬೇಕು. ಸೊ ದಾಳಿಂಬೆನ ಬಿಡಿಸಿಟ್ಟಿದ್ದೀನಿ, ತಿನ್ನಬೇಕು. ಆ್ಯಂಡ್ ಇನ್ನೊಂದು, ಇವತ್ತು ಅಡುಗೆ ಬಂದು ಮೊಳಕೆ ಕಾಳು ಸಾಂಬಾರು ಮಾಡ್ತಾಯಿದ್ದೀನಿ. ನಾನೇ ಮೊಳಕೆ ಕಾಳು ಕಟ್ಟಿದ್ದೀನಿ. ಸೊ ಬನ್ನಿ ತೋರಿಸ್ತೀನಿ. ನಾನು ವಾಕಿಂದ ಬರೋಷ್ಟರಲ್ಲಿ ಸಂಜು ಏನಾದರೂ ತಿಂತೀನಿ ಅಂತ ಗೊತ್ತಿತ್ತಲ್ಲ, ಸೊ ಅವರು ದಾಳಿಂಬೆ ಹಣ್ಣು ಬಿಡಿಸಿಟ್ಟಿದ್ರು. ಸೊ ಅದನ್ನು ಇವಾಗ ಎತ್ಕೊಂಡಿದ್ದೀನಿ. ದಾಳಿಂಬೆ ಹಣ್ಣೆ ತಿನ್ಕೋತೀನಿ, ಕಿತ್ಲೆಹಣ್ಣು ತಿನ್ನು, ದಾಳಿಂಬೆ ಹಣ್ಣು ತಿನ್ನು ಅಂತ ಕೊಟ್ಟಿದ್ರು. ಬಟ್ ಕಿತ್ಲೆಹಣ್ಣು ತಿನ್ನೋದಿಲ್ಲ ನಾನು ಮೊಳಕೆ ಕಾಳು ಕಟ್ಟಿದ್ದೆ, ಬಿಡಿಸ್ತೀನಿ ಬನ್ನಿ ಇವಾಗ ಹೇಗೆ ಬಂದಿದೆ ಅಂತ ಹೇಳಿ. ಇನ್ನೂ ಬರಬೇಕಾ ಅಥವಾ ಚೆನ್ನಾಗಿ ಬಂದಿದೆಯಾ ಅಂತ ನೋಡೋಣ. ಸೊ ನೋಡ್ತಾ ಇರ್ಬೋದು ನೀವು, ಮೊಳಕೆ ಕಾಳು ಚೆನ್ನಾಗೇ ಬಂದಿದೆ. ಸೊ ಇವತ್ತು ಮೊಳಕೆ ಕಾಳು ಸಾಂಬಾರೇ ಮಾಡೋದು. ಗೈಸ್ ನಾನು ಮೊಳಕೆ ಕಾಳು ಸಾರು ಮಾಡ್ತೀನಿ ಅಂತ ಹೇಳಿದ್ನಲ್ಲ, ಸೊ ಸಾಂಬಾರು ಮಾಡಿದೆ. ಸಂಜೆನೂ ಕೂಡ ಚಿಕನ್ ತಂದಿದ್ರು, ನಾಳೆ ಹೇಗಿದ್ರು ಸಂಡೇ ಅಲ್ವಾ ಅಂತ ಹೇಳಿ. ಸೊ ನಾನು ಇವಾಗ ಚಿಕನಲ್ಲಿ ಏನು ರೆಸಿಪಿ ಮಾಡಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ. ಸೊ ರೈಸು ಆ್ಯಂಡ್ ಸಂಜು ಬೆಳ್ಳುಳ್ಳಿ ಕಬಾಬ್ ಕೇಳ್ತಿದ್ರು. ಸೊ ಹಾಗಾಗಿ ಬೆಳ್ಳುಳ್ಳಿ ಕಬಾಬು. ಇದು ಓಪನ್ ಮಾಡು. ಮೊಳಕೆ ಕಾಳು ಸಾಂಬಾರು ಮಾಡಿರೋದ್ರಿಂದ ಜಸ್ಟು ಹಂಗೆ ಗ್ರೇವಿ ಥರ ಮಾಡಿದ್ದೀನಿ. ಸೊ ಇವಾಗ 1 ಟೈಮ್ ಇದು ತಿನ್ನಲಿಕ್ಕೆ, ನಾಳೆಗೆ ಸಾಂಬಾರು ಇದೆಯಲ್ಲ, ಸೊ ಅದಕ್ಕೆ ಬೆಳ್ಳುಳ್ಳಿ ಕಬಾಬು ಇನ್ನೊಂದು ಸ್ವಲ್ಪ ಫ್ರಿಜ್ಜಲ್ಲಿ ಎತ್ತಿಟ್ಟಿದ್ದೀನಿ, ಅದನ್ನು ತಿನ್ಲಿಕ್ಕೆ ಸರಿ ಹೋಗುತ್ತೆ. ಸೊ ಮೊಳಕೆ ಕಾಳು ಸಾಂಬಾರು ಕೂಡ ಮಾಡಿದ್ದೀನಿ ನೋಡಿ. ನಾನಂತೂ ಊಟ ತಿಂಡಿಲಿ ಸಂಜುಗೆ ಇದು ಮಾಡೋದಿಲ್ಲ, ಅವ್ನು ಏನು ಹೇಳ್ತಾನೆ ಏನು ಕೇಳ್ತಾನೆ ನಾನು ಅದನ್ನೇ ಮಾಡಿಕೊಡೋದು. ಸೊ ಎಷ್ಟೊತ್ತೊಂದು ರಾತ್ರಿಲಾದರೂ ಅಷ್ಟೇ, ನಂಗೆ ಅದು ಅಭ್ಯಾಸ ಆಗಿಬಿಟ್ಟಿದೆ, ಅದೇನೋ ನನಗೆ ಗೊತ್ತಿಲ್ಲ. ಸಂಜುನೂ ಅಷ್ಟೇ ಬೆಳ್ಳುಳ್ಳಿ ಕಬಾಬ್ ನಂಗೆ ಬೇಕೇ ಬೇಕು ಅಂತ ಹೇಳಿದ್ರು. ಸೊ ಹಾಗಾಗಿ ಅವರಿಗೆ ಬೆಳ್ಳುಳ್ಳಿ ಕಬಾಬ್ ಮಾಡಿಕೊಟ್ಟಿರೋದು. ಆ್ಯಂಡ್ ಇಲ್ಲೂ ಒಂದು ಒಬ್ಬೆ ಬೇಯ್ತಾ ಇದೆ. ಸೊ ಇದನ್ನು ಕೂಡ ಕ್ಲೀನಾಗಿ ಬೇಯಿಸ್ಕೊಂಡು ತೊಗೊಂಡು ಹೋಗಬೇಕು ನಾನಿವಾಗ.
ಚೆನ್ನಾಗಿ ಆಗಿದೆ. ಎಸ್ ಗೈಸ್, ನೀವು ನೋಡಿದ್ರಲ್ಲ ನಂದು ಡೈಲಿ ರೊಟೀನ್ ಹೇಗಿರುತ್ತೆ ಪ್ರೆಗ್ನೆನ್ಸಿಲು ಅಂತ. ಸೊ ನಾರ್ಮಲ್ ಆಗೇನೆ, ಆ್ಯಂಡ್ ಅಡುಗೆ ಗಿಡಿಗೆ ಎಲ್ಲ ನಾನೇ ಮಾಡ್ಕೊಳ್ಳೋದಲ್ವ, ಹಾಗಾಗಿ ಸ್ವಲ್ಪ ಕೆಲಸ ಇರುತ್ತೆ ಅಷ್ಟೇ. ಸೊ ಇವಾಗ ನಾನು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾರೆ. ಲವ್ ಯು ಆಲ್. ಬಾಯ್.